ನಿರ್ಮಾಣವಾದ 3 ತಿಂಗಳಲ್ಲೇ ರಸ್ತೆಯ ಗುಂಡಿ ಬಿದ್ದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. 3 ತಿಂಗಳಾದ್ರೂ ರಸ್ತೆ ಸರಿಪಡಿಸದೆ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ವಿಧಾನಸಭೆಗೆ ಸೇರಿದಂತಹ ಕ್ಷೇತ್ರದಲ್ಲಿ ಕೋಳಿ ಫಾರಂ ಗೇಟ್ ವೀವರ್ಸ್ ಕಾಲೋನಿಯ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಯಾವುದೇ ಸುರಕ್ಷತೆಯನ್ನ ಬಳಸದೆ BWSSB ಇಂದ ಕೆಲಸ ಮಾಡಲಾಗ್ತಾ ಇದೆ. ಸೂಚನಾ ಫಲಕವನ್ನು ಹಾಕದೆ ರಸ್ತೆಯ ದುರಸ್ತಿ ಕಾರ್ಯವನ್ನ ನಡೆಸಲಾಗ್ತಾ ಇತ್ತು. ಕಳೆದ 3 ತಿಂಗಳ ಹಿಂದೆ ಈ ಒಂದು ಕಾಮಗಾರಿ ನಡೆದಿತ್ತು ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಮಗಾರಿ ನಡೆದ 3 ತಿಂಗಳಲ್ಲೇ ಈ ಒಂದು ರಸ್ತೆಗೆ ಮತ್ತೆ ಈಗ ಗುಂಡಿ ಬಿದ್ದಿರುವಂತದ್ದು. BWSSB ನಿರ್ಲಕ್ಷ್ಯತೆಯ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 3 ತಿಂಗಳಾದ್ರೂ ರಸ್ತೆಯನ್ನ ಸರಿಪಡಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಬೆಂಗಳೂರು ದಕ್ಷಿಣ ವಿಧಾನಸಭೆಗೆ ಸೇರಿರುವಂತಹ ಕ್ಷೇತ್ರದಲ್ಲಿ ಕೋಳಿ ಫಾರಂ ಗೇಟ್, ವೀವರ್ಸ್ ಕಾಲೋನಿಯ ರಸ್ತೆ ಸೇರಿದಂತೆ ಈ ಸ್ಥಳಗಳಲ್ಲಿ ಯಾವುದೇ ಸುರಕ್ಷತೆಯನ್ನ ಬಳಸದೆ BWSSB ಇಂದ ಕೆಲಸ ಮಾಡಲಾಗ್ತಾ ಇದೆ. ಕನಿಷ್ಠ ಪಕ್ಷ ಸೂಚನಾ ಫಲಕವನ್ನು ಹಾಕದೆ ರಸ್ತೆಯ ದುರಸ್ತಿ ಕಾರ್ಯ ನಡೆಸಲಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಕಳೆದ 3 ತಿಂಗಳ ಹಿಂದೆ ಈ ಒಂದು ಕಾಮಗಾರಿ ನಡೆದಿತ್ತು. ಕಾಮಗಾರಿ ನಡೆದ 3 ತಿಂಗಳಲ್ಲೇ ಈ ಒಂದು ರಸ್ತೆ ಈಗ ಗುಂಡಿ ಬಿದ್ದಿರುವಂತದ್ದು. BWSSB ನಿರ್ಲಕ್ಷ್ಯತೆಯ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ 3 ತಿಂಗಳಾದ್ರೂ ರಸ್ತೆಯನ್ನ ಸರಿಪಡಿಸದೆ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ವಿಧಾನಸಭೆಗೆ ಸೇರಿರುವಂತಹ ಕ್ಷೇತ್ರದಲ್ಲಿ ಏನು ಕೋಳಿ ಫಾರಂ ಗೇಟ್, ವೀವರ್ಸ್ ಕಾಲೋನಿಯ ರಸ್ತೆಯಲ್ಲಿ ಈ ರೀತಿಯಾಗಿ ಕಂಡು ಬರ್ತಾ ಇರುವಂತದ್ದು. ಇನ್ನು ಯಾವುದೇ ಸುರಕ್ಷತೆಯನ್ನ ಬಳಸದೆ BWSSB ನಿಂದ ಕೆಲಸ ನಡೀತಾ ಇದೆ, ಕಾಮಗಾರಿಯನ್ನ ನಡೆಸಲಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಕನಿಷ್ಠ ಪಕ್ಷ ಸೂಚನಾ ಫಲಕವನ್ನು ಹಾಕದೆ ರಸ್ತೆಯ ದುರಸ್ತಿ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಕಳೆದ 3 ತಿಂಗಳ ಹಿಂದೆಯಷ್ಟೇ ಈ ಒಂದು ಕಾಮಗಾರಿಯನ್ನ ನಡೆಸಲಾಗಿರುತ್ತೆ. ಕಾಮಗಾರಿ ನಡೆದ 3 ತಿಂಗಳಲ್ಲೇ ಈ ಒಂದು ರಸ್ತೆಗೆ ಈಗ ಗುಂಡಿ ಬಿದ್ದಿರುವಂತದ್ದು. ಇಂತಹ ಕಳಪೆ ಕಾಮಗಾರಿಗೋಸ್ಕರ BWSSB ನಿರ್ಲಕ್ಷ್ಯತೆಯ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸರ್
ಏನೋ ಗೊತ್ತಿಲ್ಲ ಸರ್, ಇನ್ನು ಆಳಿದೆ ಅಷ್ಟೇ. ಈಗ ಅಣ್ಣ ಬಂದು ಕೆಲಸ ಮಾಡೋಣ ಸ್ಟಾರ್ಟ್ ಮಾಡೋ ಹಾಕಿದಲ್ಲ ಸರ್, ಮುಂದೆ ಸ್ವಲ್ಪ ಹಾಕಿದ್ದೆ ಸರ್. ನಿರ್ಮಾಣವಾದ 3 ತಿಂಗಳಲ್ಲೇ ಈ ಒಂದು ರಸ್ತೆಗೆ ಗುಂಡಿ ಬಿದ್ದಿರುವಂತದ್ದು. ಬೆಂಗಳೂರಿನ ವೀವರ್ಸ್ ಕಾಲೋನಿಯಲ್ಲಿ ಈ ಒಂದು ರಸ್ತೆಯ ದುಸ್ಥಿತಿ ಕಂಡು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡುತ್ತಾರೆ ವರದಿಗಾರ ಚಂದ್ರು. ಚಂದ್ರು, ಈಗ ನೋಡ್ತಾ ಇದ್ವಿ, ನಿರ್ಮಾಣವಾದಂತಹ 3 ತಿಂಗಳಲ್ಲೇ ಒಂದು ರಸ್ತೆಗೆ ಗುಂಡಿ ಬಿದ್ದಿರುವಂತದ್ದು. ಜೊತೆಗೆ ಯಾವುದೇ ರೀತಿಯ ಸುರಕ್ಷತೆಯನ್ನ ಬಳಸದೆ BWSSB ನಿಂದ ಕಾಮಗಾರಿ ನಡೀತಾ ಇದೆ ಎಂಬುದಾಗಿ ಒಂದು ಆರೋಪ ಕೇಳಿ ಬರ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗ್ಲೂ ಅಮೇಶ್, ಈ ಒಂದು ವಿಚಾರದಲ್ಲಿ ಈಗಾಗಲೇ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೊಟ್ಟಿಗೆರೆ ವಾರ್ಡ್ನ BWC SSB ಅಧಿಕಾರಿಗಳ ಆರೋಪಗಳನ್ನ ಸಾಕಷ್ಟು ಈ ಹಿಂದೆಯೂ ಕೂಡ ವರದಿಗಳನ್ನ ಮಾಡಿದ್ವಿ. ಈಗಲೂ ಕೂಡ ಕೊಟ್ಟಿಗೆರೆ ವಾರ್ಡ್ನ ಫಾರ್ಮ್ ಗೇಟ್ ಮತ್ತೆ ಯುವರ್ಸ್ ಕಾಲೋನಿಯ ರಸ್ತೆಯಲ್ಲಿ ಈ ಹಿಂದೆ 3 ತಿಂಗಳ ಹಿಂದೆ ಕಾಮಗಾರಿಯನ್ನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ಕಾಮಗಾರಿಯನ್ನ ಮಾಡುವಂತ ಸಂದರ್ಭದಲ್ಲಿ ಕಾಮಗಾರಿ ಮುಗಿದ ನಂತರ ಆ ರಸ್ತೆಯ ಯಥಾಸ್ಥಿತಿಗೆ ತೆಗೆದುಕೊಂಡು ಹೋಗುವಂತ ಕೆಲಸಗಳನ್ನ ಅಧಿಕಾರಿಗಳು ಮಾಡಬೇಕಾಗುತ್ತೆ. ಆದ್ರೆ 3 ತಿಂಗಳ ಹಿಂದೆ ನಡೆದಂತಹ ಕಾಮಗಾರಿ ಯಾವುದೇ ರೀತಿಯ ಗುಂಡಿ ಮುಚ್ಚುವ ಕೆಲಸಗಳನ್ನ ಇಲ್ಲಿನ BWC SSB ಅಧಿಕಾರಿಗಳು ಮಾಡದೇ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ಹಳ್ಳಗಳಲ್ಲಿ ಸಾಕಷ್ಟು ವಾಹನ ಚಾಲಕರಾಗಿರ್ಬೋದು ಮತ್ತೆ ವಾಹನಗಳಿಗೆ ಸಾಕಷ್ಟು ತೊಂದರೆ ಉಂಟಾಗಿರುತ್ತದೆ. ಆದ್ರೆ ಯಾವುದೇ ರೀತಿಯ ಈ ಒಂದು ಸಂದರ್ಭದಲ್ಲೂ ಕೂಡ ಇಲ್ಲಿ ಸಂಬಂಧಪಟ್ಟಂತಹ BWSB ಅಧಿಕಾರಿಗಳ ಗಮನಕ್ಕೆ ಸಾಕಷ್ಟು ಬಾರಿ ಸಂತೋಷ್ ಅವರ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ರೀತಿಯ ಆಕ್ಷನ್ ಅನ್ನ ತೆಗೆದುಕೊಳ್ಳಕ್ಕೆ ಕಣ್ಮುಚ್ಚದಂತ ಸಂದರ್ಭದಲ್ಲಿ ಇದ್ರು. ಮತ್ತೆ ಇದೇ ಸಂದರ್ಭದಲ್ಲಿ ಇವತ್ತು ಕೂಡ 2 ದಿನಗಳ ಹಿಂದೆ ಇದೇ ಮಾಂಗಲ್ಯ ಅಪಾರ್ಟ್ಮೆಂಟ್ಗೆ ನಡೆದಂತಹ ಪೈಪ್ ನಲ್ಲಿ ಈಗಾಗಲೇ ಹೋಲನ ಅಂತ ಸಂದರ್ಭದಲ್ಲಿ ಡ್ಯಾಮೇಜ್ ಆಗುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಕನಿಷ್ಠ ಪರಿವಹನೆ ಇಲ್ಲದೆ ಕಾಮಗಾರಿಯನ್ನ ಮಾಡತಕ್ಕಂಥದ್ದು. ಅದೇ ಅಧಿಕಾರಿಗಳಿಗೆ ಗೊತ್ತಿಲ್ವಾ ಯಾವುದೊಂದು ಕಾಮಗಾರಿಗಳನ್ನ ಮಾಡ್ಬೇಕಾದ್ರೆ ಸೇಫ್ಟಿ ಮೆಜರ್ ಅನ್ನ ತೆಗೆದುಕೊಂಡು ಮಾಡತಕ್ಕಂಥದ್ದಾಗಿರ್ಬೋದು, ಯಾವುದೇ ಕಾಮಗಾರಿಯನ್ನು ಮಾಡೋದೇನೋ ನಂತರ ಸಂದರ್ಭದಲ್ಲಿ ಆ ಗುಂಡಿ ಮುಚ್ಚುವಂತ ಕೆಲಸವನ್ನ ಮಾಡೋದಾಗೋದು ಅಧಿಕಾರಿಗಳಿಗೆ ಗೊತ್ತಿಲ್ವಾ ಅನ್ನುವ ಮಾತನ್ನ ಇಲ್ಲಿ ಅಧಿಕಾರಿಗಳನ್ನ ನೆನಪನ್ನ ಮಾಡಿಸುವಂತ ಕೆಲಸಗಳನ್ನ ಇಡನ್ಸ್ ನ್ಯೂಸ್ ಪರವಾಗಿ ನಾನು ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದಾಗಿದೆ. ಆಮೇಲೆ ಇದಲ್ಲದೆ ಈಗಾಗಲೇ ಈ ಒಂದು ವಿಚಾರವಾಗಿ ಸಂತೋಷ್ ಅವರ ಗಮನಕ್ಕೆ ತಂದಾಗ ಈ ಕಾಮಗಾರಿಯನ್ನ ನಾವು ಮಾಡ್ಲಿಲ್ಲ, BWC SSB ಪರವಾಗಿ ನಾವು ಮಾಡ್ಲಿಲ್ಲ, ಇದನ್ನ BBMP ಅಧಿಕಾರಿಗಳನ್ನ ಮಾಡಿದ್ದಾರೆ ಅನ್ನುವ ಆರೋಪ ಮಾತನ್ನ ಕೂಡ ಹೇಳಿರ್ತಕ್ಕಂಥದ್ದು. BWC SSB ಪೈಪ್ ಅನ್ನ BBMP ಅಧಿಕಾರಿಗಳು ಯಾವ ರೀತಿ ಅಧಿಕಾರಿಗಳು ಆಗ್ತಾರೆ ಅನ್ನುವ ಕನಿಷ್ಠ ವಿಚಾರವೂ ತಿಳಿದ ರೀತಿಯಲ್ಲಿ ತಾವು ತಪ್ಪಿಸ್ಕೊಳ್ಳೋದಿಕ್ಕೆ ಬೇರೆ ಡಿಪಾರ್ಟ್ಮೆಂಟ್ಗಳ ಪರವಾಗಿ ಡಿಪಾರ್ಟ್ಮೆಂಟ್ಗಳ ಮೇಲೆ ಆರೋಪಗಳನ್ನ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತಾನೆ ಹೇಳ್ಬೋದಾಗಿದೆ ಅಮಿತ್. ಅಂದ್ರೆ ಏನಕ್ಕೋಸ್ಕರ ಇಷ್ಟೊಂದು ನಿರ್ಲಕ್ಷ್ಯತನವನ್ನ ತೋರಿಸ್ತಾ ಇದ್ದಾರೆ? ಯಾಕಂದ್ರೆ ಈಗ ನಾವು ವಿಜುವಲ್ಸ್ ನೋಡ್ತಾ ಇದ್ದೀವಿ, ರಸ್ತೆಯ ಮಧ್ಯದಲ್ಲಿ ಈ ರೀತಿಯಾಗಿ ರಸ್ತೆಯ ಗುಂಡಿಯನ್ನ ತೆಗೆದುಕೊಂಡಿದ್ದಾರೆ. ಇದೇ ರೀತಿ ಆದ್ರೆ ಅಲ್ಲೇನಾದ್ರೂ ಆಕ್ಸಿಡೆಂಟ್ ಗಳಾದ್ರೆ ಇದಕ್ಕೆಲ್ಲ ಹೊಣೆ ಯಾರಾಗ್ತಾರೆ ಅಂತ? ಖಂಡಿತವಾಗ್ಲೂ ಅಮಿತ್, ಇದೇ ವಿಚಾರವನ್ನ ಈಗಾಗಲೇ ನಾನು ಮಾತಾಡ್ತಕ್ಕಂಥದ್ದು. ಈ ಒಂದು ವಿಚಾರದಲ್ಲಿ ಗುಂಡಿಯನ್ನ ಬಿದ್ದಂತಹ ಸಂದರ್ಭದಲ್ಲಿ ವಾಹನ ಸಂಚಾರಿಗೆ ಆಗಿರ್ಬೋದು, ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿ ತೊಂದರೆ ಅದೇ ಈ ಅಧಿಕಾರಿ ರೆಸ್ಪಾನ್ಸಿಬಿಲಿಟಿ ತಗೋತಾರ? ಅದೇ ಕೇವಲ ಸಂಬಳ ತಗೊಳಿಕ್ಕೆ ಮಾತ್ರ ಈ ಅಧಿಕಾರಿ ಕೆಲ್ಸಕ್ಕೆ ಬರ್ತಾರ? ಅಂದ್ರೆ ಈ ಸಂತೋಷ್ ಸಂತೋಷ್ ಅವರ ಅಧಿಕಾರಿ ಯಾವ ರೀತಿ ಕೆಲಸ ಮಾಡ್ತಾ ಇದಾರೆ? ಕೇವಲ ಸಂಬಳ ತಗೊಳ್ಳಿಕ್ಕೆ ಮಾತ್ರ ಈ ಕೆಲಸನ ಮಾಡ್ತಾರ? ಯಾವ್ದೇ ಸಂಬಳವನ್ನು ತೆಗೆದಕ್ಕಿಂತ ಮೊದಲು ತಾವು ಎಷ್ಟರ ಮಟ್ಟಿಗೆ ಕೆಲಸವನ್ನ ಮಾಡಿದೀವಿ ಅನ್ನೋ ಕನಿಷ್ಠ ವೇತನ ಕನಿಷ್ಠ ಸೆನ್ಸ್ ಆದ್ರೂ ಅಧಿಕಾರಿಗಳಿಗೆ ಇರಬೇಕು. ಆ ಒಂದು ನಿಟ್ಟಿನಲ್ಲಿ ಮಾತ್ರ ಅಧಿಕಾರಿಗಳು ಕೆಲಸವನ್ನ ಮಾಡಬೇಕು. ಮತ್ತೆ ಸ್ಥಳೀಯರು ಮತ್ತೆ ಸಾರ್ವಜನಿಕರು ಈ ಒಂದು ನಿಟ್ಟಿನಲ್ಲಿ ಎಷ್ಟು ಮಟ್ಟಿಗೆ ಅಧಿಕಾರಿಗಳ ಪ್ರಶ್ನೆ ಮಾಡ್ತಾರೆ ಅನ್ನೋ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡಿ ಬರ್ತಿದೆ ಅಂತಾನೆ ಹೇಳ್ಬೋದಾಗಿದೆ ಅಮಿತ್. ಈಗ ಇನ್ನೊಂದು ಪ್ರಶ್ನೆ ಉಟ್ಕೊಳ್ಳುತ್ತೆ ಚಂದ್ರು, BWSSB ನಿಂದ ಈ ರೀತಿ ಒಂದು ಸೂಚನಾ ಫಲಕವನ್ನು ಕೂಡ ಹಾಕದೆ ರಸ್ತೆಯ ದುರಸ್ತಿ ಕಾರ್ಯವನ್ನ ಮಾಡಿಸಲಾಗ್ತಾ ಇದೆಯಲ್ಲ, ಒಂದು ಸಣ್ಣ ಪರಿಜ್ಞಾನ ಕೂಡ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಮೂಡುತ್ತೆ. ಖಂಡಿತವಾಗ್ಲೂ ಅಮಿತ್, ಈ ಒಂದು ವಿಚಾರದಲ್ಲಿ ಯಾವ್ದೊಂದು ಕಾಮಗಾರಿ ನಡೆಯತಕ್ಕಂತ ಸಂದರ್ಭದಲ್ಲಿ ಸೂಚನಾ ಫಲಕಗಳನ್ನ ಆಗಿರ್ಬೋದು ಮತ್ತೆ ಬ್ಯಾರಿಕೇಡ್ ಗಳನ್ನ ಅಳವಡಿಸುವಂತ ಕೆಲಸಗಳನ್ನ ಅಧಿಕಾರಿಗಳು ಮಾಡಬೇಕಾಗತ್ತೆ. ಮತ್ತೆ ಅಲ್ಲಿ
ಯಾವುದಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಆ ಸ್ಥಳದಲ್ಲಿ ಕಾಮಗಾರಿ ನಡೆಯುವಂತಹ ಸ್ಥಳದಲ್ಲಿ ನಿಂತ್ಕೊಳ್ಳುವಂತಹ ಕೆಲಸವನ್ನ ಮಾಡುವಂತ ಕೆಲಸವನ್ನ ಮಾಡಿಸುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿಸ್ಬೇಕಾಗ್ತದೆ. ಆದ್ರೆ ಏಕಾಏಕಿ ಬೇಕಾಬಿಟ್ಟಿಯಾಗಿ ಯಾವುದೋ ಒಬ್ಬ ಏನೋ ಕಾಂಟ್ರಾಕ್ಟರ್ ಕೆಳ ದರ್ಜೆಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗೆ ಕೆಲಸವನ್ನ ಹೇಳಿ ತಾವೆಲ್ಲೋ AC ರೂಮ್ ಅಲ್ಲಿ ಆಗಿರ್ಬೋದು, ಮತ್ತೆ ಬೇರೆ ಎಲ್ಲೋ ಅವ್ರಿಗೆ ದುಡ್ಡು ಬರುವಂತಹ ಕೆಲಸಗಳಲ್ಲಿ ಮತ್ತೆ ಬೇರೆ ಕೆಲಸ ಕಾರ್ಯನಿರತರಾಗಿರ್ತಾರೆ. ಈ ಒಂದು ತಮ್ಮ ಕೆಲಸದಲ್ಲಿ ಮಾಡತಕ್ಕಂತ ಬೇಜವಾಬ್ದಾರಿ ಈ ಒಂದು ಘಟನೆಗೆ ಆಗಿರ್ಬೋದು, ಮತ್ತೆ ಈ ಒಂದು ಘಟನೆಗೆ ಕಾರಣ ಅಂತಾನೆ ಹೇಳ್ಬೋದಾಗಿದೆ ಅಮಿತ್. ಇನ್ನು BWSSB ಅಧಿಕಾರಿಗಳ ಈ ಒಂದು ನಿರ್ಲಕ್ಷ್ಯತನ ಅಲ್ಲಿನ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆಯಾ ಚಂದ್ರು? ಜೊತೆಗೆ ಅಲ್ಲಿನ ಸ್ಥಳೀಯರು ಯಾವ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳ ಈ ಒಂದು ನಿರ್ಲಕ್ಷ್ಯತನಕ್ಕೆ? ಖಂಡಿತವಾಗ್ಲೂ ಅಮಿತ್, ಈ ಒಂದು ಭಾಗದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಸಾಕಷ್ಟು ಬಾರಿ BWSSB ಅಧಿಕಾರಿಗಳ ಕೆಲಸಗಳನ್ನ ಯಾವ ರೀತಿ ಕೆಲಸಗಳನ್ನ ಮಾಡ್ತಿದ್ದಾರೆ, ಅದೇ ಯಾವ ರೀತಿ ಕೆಲಸಗಳನ್ನ ಮಾಡಿದ ನಾವು ಈಗಾಗಲೇ ಸಾಕಷ್ಟು ವರದಿಗಳನ್ನ ಮಾಡಿರ್ತೀವಿ. ಇಲ್ಲಿ ಸಾಕಷ್ಟು ಸಾರ್ವಜನಿಕ ಈಗ ಈ ಭಾಗದಲ್ಲಿ ಹೇಗಾಗಿದೆ ಅಂದ್ರೆ ಗುಂಡಿಗಳು ಎಲ್ಲಾ ಕಡೆ ಗುಂಡಿಗಳೇ. ಅದೇ ಒಂದು ಬಾರಿ ಕೇಳ್ಬೋದು, 2 ಬಾರಿ ಸಾರ್ವಜನಿಕರು 2 ಬಾರಿ ಕೇಳ್ಬೋದು. ಈ ಹಿಂದೆ ಇದ್ದಂತಹ ಏರಿಯಾ ಇನ್ಸ್ಪೆಕ್ಟರ್ ವೆಂಕಟೇಶ್ ಅವರ ಗಮನಕ್ಕೂ ಕೂಡ ಹಲವಷ್ಟು ಬಾರಿ ಈ ಒಂದು ವಿಚಾರಕ್ಕೆ ನಾವು ಗಮನವನ್ನ ತೆಗೆದುಕೊಂಡು ಬಂದಿದ್ವಿ. ಆದ್ರೆ ಈ ಏರಿಯಾ ಈ ಇದ್ದೇ ಇದ್ದಂತಹ ವೆಂಕಟೇಶ್ ಅನ್ನುವ ಆತ ಸಾಕಷ್ಟು ಹಗರಣಗಳಲ್ಲಿ ಆಗಿರ್ಬೋದು, ಸಾಕಷ್ಟು ವಿಚಾರಗಳಲ್ಲಿ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ಬೇರೆ ಕಡೆ ಈ ಒಂದು ಜಾಗದಿಂದ ಬೇರೆ ಇಲಾಖೆಗೆ ಹೋಗಿರ್ತಕ್ಕಂತ ಘಟನೆ ಇಲ್ಲಾಗಿದೆ. ಮತ್ತೆ ಸಾಕಷ್ಟು ರೋಸು ಇಲ್ಲಿ ಸಾರ್ವಜನಿಕರು ಇಲ್ಲಿನ ಗುಂಡಿಗಳಿಗೆ ಮತ್ತು ಸಂಬಂಧಪಟ್ಟ ಇನ್ಸ್ಪೆಕ್ಟರ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿ ಪ್ರಯೋಜನ ಇಲ್ಲದೆ ಸಾಕಷ್ಟು ರೋಸಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಅಮಿತ್. ಧನ್ಯವಾದಗಳು ಚಂದ್ರು ತಮ್ಮೆಲ್ಲ ಡೀಟೇಲ್ಸ್ ಗಳಿಗಾಗಿ. ನೋಡ್ತಾ ಇದ್ವಿ, ನಿರ್ಮಾಣವಾದಂತಹ 3 ತಿಂಗಳಲ್ಲೇ ಈ ಒಂದು ರಸ್ತೆಗೆ ಗುಂಡಿ ಬಿದ್ದಿರುವಂತದ್ದು. ಇನ್ನು ಬೆಂಗಳೂರು ದಕ್ಷಿಣ ವಿಧಾನಸಭಾಗೆ ಸೇರಿರುವಂತಹ ಕ್ಷೇತ್ರದ ಕೋಳಿ ಫಾರಂ ಗೇಟ್ ವೀವರ್ಸ್ ಕಾಲೋನಿಗೆ ಸೇರಿರುವಂತಹ ರಸ್ತೆಯಲ್ಲಿ ಯಾವುದೇ ಸುರಕ್ಷತೆಯನ್ನ ಬಳಸದೆ BWSSB ಇಂದ ಒಂದು ರೀತಿಯ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಸೂಚನಾ ಫಲಕವನ್ನು ಕೂಡ ಹಾಕದೆ ರಸ್ತೆಯ ದುರಸ್ತಿ ಕಾರ್ಯದಲ್ಲಿ ಮುಂದಾಗಿದ್ದಾರೆ ಅಧಿಕಾರಿಗಳು ಎಂಬುದಾಗಿ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕಳೆದ 3 ತಿಂಗಳ ಹಿಂದೆ ನಡೆದಿದ್ದಂತಹ ಕಾಮಗಾರಿ ಇದಾಗಿದೆ. ಇನ್ನು ಕಾಮಗಾರಿ ನಡೆದ 3 ತಿಂಗಳಲ್ಲೇ ಈ ಒಂದು ರಸ್ತೆಗೆ ಗುಂಡಿ ಬಿದ್ದಿರುವಂತದ್ದು. BWSSB ನಿರ್ಲಕ್ಷ್ಯತೆಯ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 3 ತಿಂಗಳಾದ್ರೂ ಈ ಒಂದು ರಸ್ತೆಯನ್ನ ಸರಿಪಡಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ವಿಧಾನಸಭಾಗೆ ಸೇರಿರುವಂತಹ ಕ್ಷೇತ್ರದ ಕೋಳಿ ಫಾರಂ ಗೇಟ್ ವೀವರ್ಸ್ ಕಾಲೋನಿಯ ರಸ್ತೆಯಲ್ಲಿ ಇಂತಹ ಘಟನೆ ಕಂಡು ಬರ್ತಾ ಇದೆ. ಯಾವುದೇ ಸುರಕ್ಷತೆಯನ್ನ ಬಳಸದೆ BWSSB ನಿಂದ ಕೆಲಸಗಳು ನಡೀತಾ ಇದೆ. ಸೂಚನಾ ಫಲಕ ಒಂದ್ ರೀತಿಯ ಕನಿಷ್ಠ ಪಕ್ಷ ಸೂಚನಾ ಫಲಕವನ್ನು ಕೂಡ ಹಾಕದೆ ರಸ್ತೆಯ ದುರಸ್ತಿ ಕಾರ್ಯದಲ್ಲಿ ತೊಡಗಿದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಕಳೆದ 3 ತಿಂಗಳ ಹಿಂದೆ ಈ ಒಂದು ಕಾಮಗಾರಿ ನಡೆದಿತ್ತು. ಕಾಮಗಾರಿ ನಡೆದ 3 ತಿಂಗಳಲ್ಲೇ ಈಗ ಈ ಒಂದು ರಸ್ತೆಗೆ ಗುಂಡಿ ಬಿದ್ದಿರುವಂತದ್ದು. BWSSBಯ ಅಧಿಕಾರಿಗಳ ಈ ಒಂದು ನಿರ್ಲಕ್ಷ್ಯತನಕ್ಕೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ನಿರ್ಮಾಣವಾದ 3 ತಿಂಗಳಲ್ಲೇ ರಸ್ತೆಯಲ್ಲಿ ಗುಂಡಿ ಬಿದ್ದಿರುವಂತಹ ಸುದ್ದಿಯನ್ನ ಈಡನ್ಸ್ ನ್ಯೂಸ್ ಪ್ರಸಾರ ಮಾಡ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ನೀಡ್ತಾ ಹೋದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ವರದಿಗಾರ ಚಂದ್ರು ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರು. ಒಂದ್ ರೀತಿಯಲ್ಲಿ BWSSB ಅಧಿಕಾರಿಗಳು ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ. ಒಂದ್ ರೀತಿಯ ಕೆಲಸವನ್ನ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಸೂಚನಾ ಫಲಕವನ್ನ ಕೂಡ ಹಾಕದೆ ನಿರ್ಲಕ್ಷ್ಯತನವನ್ನ ವಹಿಸಿ ದುರಸ್ತಿ ಕಾರ್ಯಗಳನ್ನ ನಡೆಸಲಾಗ್ತಾ ಇದೆ. ಕಳೆದ 3 ತಿಂಗಳ ಹಿಂದೆ ನಡೆದಂತಹ ಕಾಮಗಾರಿ ನಡೆದ 3 ತಿಂಗಳಲ್ಲೇ ರಸ್ತೆಗೆ ಗುಂಡಿ ಬಿದ್ದಿರುವಂತದ್ದು. BWSSB ಅಧಿಕಾರಿಗಳು ನಿರ್ಲಕ್ಷ್ಯತೆಯನ್ನ ವಹಿಸ್ತಾ ಇದ್ದಾರೆ. ಈ ಒಂದು ನಿರ್ಲಕ್ಷ್ಯತೆಯ ವಿರುದ್ಧವಾಗಿ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾವುದೇ ಸುರಕ್ಷತೆಗಳನ್ನ ಬಳಸದೆ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ BWSSBಯ
ಅಧಿಕಾರಿಗಳು ಕಳೆದ 3 ತಿಂಗಳ ಹಿಂದೆ ಈ ಒಂದು ಕಾಮಗಾರಿಯ ನಡೆದಿತ್ತು. ಕಾಮಗಾರಿಯಿಂದ ಬಿದ್ದ ಗುಂಡಿ ಇಂದು ಪೈಪ್ ಹೊಡೆದಿದ್ರಿಂದ ಪೈಪ್ ಅನ್ನ ಸರಿಪಡಿಸಲು ಬಂದಂತಹ BWSSB ಸಿಬ್ಬಂದಿ ಯಾವುದೇ ರೀತಿಯ ಕನಿಷ್ಠ ಸುರಕ್ಷತಾ ಕ್ರಮಗಳನ್ನ ಕೂಡ ಪಾಲಿಸದೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಏನೋ ಗೊತ್ತಿಲ್ಲ ಸರ್, ಇನ್ನು ಆಳಿಗೆ ಅಡ್ಡ ಇದೀವಿ, ಅಣ್ಣ ಬಂದು ಕೆಲಸ ಮಾಡೋಣ ಸ್ಟಾಪ್ ಮಾಡೋ ಹಾಕಿದಾರೆ ಸರ್, ಕುಂಟೆ ಕಂಪ್ಲೀಟ್ ಹಾಕಿದ್ದೇವೆ. ಮಣ್ಣು ಇರುತ್ತೆ ಸರ್. ನಿರ್ಮಾಣವಾದ 3 ತಿಂಗಳಲ್ಲೇ ರಸ್ತೆಗೆ ಗುಂಡಿ ಬಿದ್ದಿರುವಂತದ್ದು. ಬೆಂಗಳೂರು ದಕ್ಷಿಣ ವಿಧಾನಸಭಾಗೆ ಸೇರಿರುವಂತಹ ಕ್ಷೇತ್ರದ ಕೋಳಿ ಫಾರಂ ಗೇಟ್ ವಿವರ್ಸ್ ಕಾಲೋನಿಗೆ ಸೇರಿರುವಂತಹ ರಸ್ತೆಯಲ್ಲಿ ಈ ರೀತಿಯಾಗಿ ಕಳಪೆ ಮಟ್ಟದ ಕಾಮಗಾರಿಯನ್ನ ನಡೆಸಲಾಗಿದೆ. ಒಂದು ರೀತಿಯಲ್ಲಿ ನಿರ್ಲಕ್ಷ್ಯತನವನ್ನ ಅಧಿಕಾರಿಗಳು ವಹಿಸ್ತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಯಾವುದೇ ಸುರಕ್ಷತೆಯನ್ನ ಬಳಸದೆ BWSSB ನಿಂದ ಒಂದು ರೀತಿಯ ನಿರ್ಲಕ್ಷ್ಯತನದ ಕಾಮಗಾರಿಯನ್ನ ನಡೆಸಲಾಗ್ತಾ ಇದೆ. ಸೂಚನಾ ಫಲಕವನ್ನು ಕೂಡ ಹಾಕದೆ ರಸ್ತೆಯ ದುರಸ್ತಿ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಕಳೆದ 3 ತಿಂಗಳ ಹಿಂದೆ ನಡೆದಂತಹ ಕಾಮಗಾರಿ ನಡೆದ ತಿಂಗಳಲ್ಲೇ ಈ ಒಂದು ರಸ್ತೆಗೆ ಈಗ ಗುಂಡಿ ಬಿದ್ದಿರುವಂತದ್ದು. BWSSB ನಿರ್ಲಕ್ಷ್ಯತೆಯ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು 3 ತಿಂಗಳಾದ್ರೂ ರಸ್ತೆಯನ್ನ ಸರಿಪಡಿಸದೆ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ವಿಧಾನಸಭಾಗೆ ಸೇರಿರುವಂತಹ ಕ್ಷೇತ್ರದ ಕೋಳಿ ಫಾರಂ ಗೇಟ್ ವೀವರ್ಸ್ ಕಾಲೋನಿಯ ರಸ್ತೆಯಲ್ಲಿ ಯಾವುದೇ ಸುರಕ್ಷತೆಯನ್ನ ಬಳಸದೆ BWSSB ನಿಂದ ಕೆಲಸ ಮಾಡಲಾಗ್ತಾ ಇದೆ. ಕನಿಷ್ಠ ಪಕ್ಷ ಸೂಚನಾ ಫಲಕವನ್ನು ಕೂಡ ಬಳಸದೆ ರಸ್ತೆಯ ದುರಸ್ತಿ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಕಳೆದ 3 ತಿಂಗಳ ಹಿಂದೆ ಈ ಒಂದು ಕಾಮಗಾರಿ ನಡೆದಿತ್ತು. ಕಾಮಗಾರಿ ನಡೆದ 3 ತಿಂಗಳಲ್ಲೇ ಈಗ ರಸ್ತೆಗೆ ಗುಂಡಿ ಬಿದ್ದಿರುವಂತಹ ದೃಶ್ಯಾವಳಿಗಳನ್ನ ಈಡನ್ಸ್ ನ್ಯೂಸ್ ನಲ್ಲೂ ಕೂಡ ತಾವು ವೀಕ್ಷಿಸ್ತಾ ಇದ್ದೀರಾ. ಇನ್ನು BWSSB ಇಂತಹ ನಿರ್ಲಕ್ಷ್ಯತೆಯ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಕನಸಿದ್ರೆ ಮಾತ್ರ ಸಾಲದು, ಅದನ್ನ ನನ್ಸ್ ಮಾಡೋ ಒಂದು ವೇದಿಕೆ ನಿಮಗೆ ಗೊತ್ತಿರಬೇಕು. 30 ಡೇಸ್ ಇಂದ 45 ಡೇಸ್ ನಾವು ಕ್ರಾಶ್ ಕೋರ್ಸ್ ಅಂತ ನಾವು ಮಾಡ್ತಾ ಇದೀವಿ. ಪ್ರತಿಯೊಬ್ಬರಿಗೂ ಕೂಡ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ. ಹಾಸ್ಟೆಲ್ ಇರೋ ವಿದ್ಯಾರ್ಥಿಗಳಿಗೆ ಸ್ಟಡಿ ಅವರ್ಸ್ ಕೂಡ ಇರುತ್ತೆ, ಜೊತೆಗೆ ಡೌಟ್ ಕ್ಲಾರಿಫಿಕೇಶನ್ ಕೂಡ ಇರುತ್ತೆ. ನೀವು ಮೆರಿಟೋರಿಯಸ್ ಮಕ್ಕಳಾಗಿದ್ರೆ ನಮ್ಮ ಒಂದು ಸಂಸ್ಥೆಯಿಂದ ಫೀಸಸ್ ಅಲ್ಲಿ ರಿಯಾಯಿತಿ ಕೂಡ ಇರುತ್ತೆ. ನಮ್ಮ ಕ್ರಾಶ್ ಕೋರ್ಸ್ ಅಲ್ಲಿ ಲಿಮಿಟೆಡ್ ಸೀಟ್ ಇರೋದ್ರಿಂದ ಆದಷ್ಟು ಬೇಗ ಬಂದು ರಿಜಿಸ್ಟ್ರೇಷನ್ ನೀವು ಮಾಡ್ಕೋಬೇಕಾಗತ್ತೆ. ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಆಗಿದ ತಕ್ಷಣ ಅಂದ್ರೆ ಮಾರ್ಚ್ ನಮ್ಮ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಎಕ್ಸೆಲ್ ಅಕಾಡೆಮಿ ಸಂಸ್ಥೆ
15 ವರ್ಷದಿಂದ ಕರ್ನಾಟಕದಲ್ಲಿ ನೀಟ್ ಮತ್ತೆ CET ಕೋಚಿಂಗ್ ಕೊಡ್ತಾ ಬರ್ತಾ ಇದೀವಿ. 15 ವರ್ಷದಲ್ಲಿ ಸಾವಿರಾರು ಮೆಡಿಕಲ್ ಸೀಟ್ನ ಕೊಟ್ಟಿದ್ದೀವಿ, ಹಾಗೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ನ ಕೊಡ್ತಾ ಬರ್ತಾ ಇದೀವಿ. ನಾವು ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್ ನಾವು ಟೀಚ್ ಮಾಡಿಸಿ ಮಕ್ಕಳ ಒಂದು ಕನಸನ್ನು ನನಸು ಮಾಡೋ ಒಂದು ಏಕೈಕ ಸಂಸ್ಥೆಯಾಗಿ ನಾವು ಕರ್ನಾಟಕದಲ್ಲಿ ನಾವು ಹೆಮ್ಮೆಯಿಂದ ಹೆಗ್ಗಳಿಕೆಗೆ ಪಾತ್ರವಾಗಿದ್ದೇವೆ.